ಇವತ್ತು ನಾನು ಮತ್ತು ನಮ್ಮೂರವರೆಲ್ಲ ಮೈಸೂರಿನಲ್ಲಿ ನಡೆದಂತಹ ರೈತರ ಸಮಾವೇಶಕ್ಕೆ ಬಂದಿದ್ವಿ. ಸಮಾವೇಶ ಮುಗಿದ ಮೇಲೆ ಟೈಮ್ ಇದ್ದ ಕಾರಣ ಹಾಗೆ ಚಾಮುಂಡಿ ಬೆಟ್ಟ ನೋಡ್ಕೊಂಬರೋಣ ಅಂತ ಈ ಒಂದು ಸ್ಥಳಕ್ಕೆ ಬಂದ್ವಿ. ಅಚಾನಕ್ಕಾಗಿ ಪ್ಲ್ಯಾನ್ ಮಾಡಿದ್ರಿಂದ ನಾನು ಕೂಡ ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಆದೆ. ಬೆಟ್ಟದ ಮೇಲ್ಗಡೆ ಬರೋವಾಗ ಹೇಗಿತ್ತು ಅಂತ ಹಾಗೆ ನೋಡ್ಕೊಂಬನ್ನಿ, ಸ್ಟಾರ್ಟ್ ಮಾಡುವ. ಬೆಟ್ಟದ ಮೇಲೆ ಸಾಗೋದು ಒಂದು ಅದ್ಭುತವಾದ ಅನುಭವ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಸಾಗೋವಾಗ ಕಾಣೋ ದೃಶ್ಯ ಆಗಿರ್ಬೋದು, ಅದಕ್ಕೆ ಸರಿಸಾಟಿನೇ ಇಲ್ಲ ಅಂತ ಅನಿಸುತ್ತೆ. ಬೆಟ್ಟನ ಏರುವಾಗ ಮೈಸೂರು ನಗರದ ವೀಕ್ಷಣೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಮೈಸೂರು ಅಂದ್ರೇ ಒಂದು ಸ್ವರ್ಗ. ಬೆಟ್ಟದ ಮೇಲಿಂದ ನೋಡೋವಾಗ ಅಂತೂ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತೆ ನಮ್ಮ ಮೈಸೂರು ನಗರ ಕಾಣ್ತಿರುತ್ತೆ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಬಂದಿರೋದು ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಬನ್ನಿ, ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಪಡಲಿಕ್ಕೋಸ್ಕರ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀವಿ. ಬನ್ನಿ, ಈ ಬೆಟ್ಟದಲ್ಲಿ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಎಲ್ಲರಿಗೂ ಸಹ ತಿಳಿಸ್ತಾ ಹೋಗ್ತೀನಿ. ದೇವಸ್ಥಾನ ಬಂದ್ಬಿಟ್ಟು ಆ ಸೈಡ್ ಇದೆ. ಸೊ ಬನ್ನಿ ಹೋಗುವ. ನಮ್ಮೂರವರೆಲ್ಲ ಇಲ್ಲೇ ನಿಂತಿರೋಂಗಿದ್ದಾರೆ. ಜೋರಾಗಿ ಮೈಸೂರಿಗೆ ಮೈಸೂರು ಅನ್ನೋ ಹೆಸರು ಹೇಗೆ ಬಂತಪ್ಪ ಅಂದರೆ ಕಾರಣ ಬಂದ್ಬಿಟ್ಟು ಪಾರ್ವತಿ ದೇವಿ ಚಾಮುಂಡಿ ರೂಪದಲ್ಲಿ ಇಲ್ಲಿನ ಮಹಿಷಾಸುರ ಎಂಬ ರಾಕ್ಷಸನ್ನ ವಧೆ ಮಾಡಿದ್ರಿಂದ ಈ ಊರಿಗೆ ಮೈಸೂರು ಅಂತ ಕರೀತಾರೆ. ಹಾಗೂ ವಧೆ ಮಾಡಿದಂಥ ದೇವಿ ಈ ನಗರದ ಬೆಟ್ಟದಲ್ಲಿ ನೆಲೆಸಿದ್ರಿಂದ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಂತ ಕರಿತೀವಿ. ಈ ಬೆಟ್ಟದ ಮೇಲಿರುವಂಥದ್ದು ಚಾಮುಂಡೇಶ್ವರಿ ದೇವಿ. ಅದು ಸಹ ಎಲ್ರಿಗೂ ಗೊತ್ತಿರೋವಂಥ ವಿಚಾರನೇ. ಇರಲಿ ಹಾಗೆ. ಈಗ ತಾನೇ ನಾನು ಈ ಬೆಟ್ಟಕ್ಕೆ ಬಂದಿದ್ದೀನಿ. ಸೊ ನನಗೆ ಈ ಬೆಟ್ಟದ ಬಗ್ಗೆ ತುಂಬ ಅಂದರೆ ತುಂಬ ಕಮ್ಮಿ ನಾನು ಈ ಬೆಟ್ಟಕ್ಕೆ ಬಂದೇ ಇರೋದು. ಇದಕ್ಕೆ 2ನೇ ಸರಿ ಬಂದಿದ್ದೀನಿ. ಮುಂಚೆ ನಾನು ಹೈಸ್ಕೂಲಲ್ಲಿ ಇದ್ದಾಗ ಒಂದ್ಸರಿ ಈ ಜಾಗಕ್ಕೆ ಬಂದಿದ್ದೆ. ಇಲ್ಲ ಅಂದರೆ ಸುಮ್ಮನೆ ಬಂದು ನೋಡ್ಕೊಂಡು ಹೋಗಿದ್ವಿ.
ಇದೇ ನನಗೆ ಫಸ್ಟ್ ನೈಟ್ ಬಂದಿರೋವಂಥದ್ದು. ತುಂಬ ಖುಷಿ ಆಗ್ತಾ ಇದೆ ಈ ಜಾಗದ ಬಗ್ಗೆ ನಿಮ್ಮೆಲ್ರಿಗೂ ಸಹ ತೋರಿಸ್ಕೊಂಡು ನಾನು ಕೂಡ ನೋಡ್ತಾ ಇರೋವಂಥದ್ದು. ಬನ್ನಿ ಯಾವ ರೀತಿ ಇದೆ ತಾಯಿ ದರ್ಶನ ಪಡ್ಕೊಂಬರೋಣ, ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಮೆಲ್ರಿಗೂ ಸಹ ತೋರಿಸ್ತಾ ಹೋಗ್ತೀನಿ. ಸೊ ನಾನೀಗ ಎಕ್ಸೈಟಾಗಿ ಬೆಟ್ಟದ ಮೇಲ್ಗಡೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲೇ ಇದ್ದೀನಿ. ಸೊ ನೋಡಿ ನೀವು ಸಹ. ದರ್ಶನಕ್ಕೆ ಹೋಗ್ತಾ ಇದೀವಿ, ಬನ್ನಿ. ಕ್ಯೂ ಅಲ್ಲಿ ನಿಲ್ಕೊಳಕ್ಕೋಸ್ಕರ ಹೋಗ್ತಾ ಇದೀವಿ, ಬನ್ನಿ ಹೋಗುವ. ದರ್ಶನಕ್ಕೆ ಹೋಗುವ. ಈಗ ತಾನೇ ದರ್ಶನ ಮುಗಿಸ್ಕೊಂಡು ಬಂದ್ವು. ಸುಮಾರು 5:45 ಅದ್ರೊಳಗೆ ಹೋಗಿತ್ತು. ಈಗ ಟೈಮ್ ಬಂದ್ಬಿಟ್ಟು 6:30. ಈಗಿನ್ನ ಜಸ್ಟ್ ದೇವಸ್ಥಾನದಿಂದ ಆಚೆ ಕಡೆ ದರ್ಶನ ಪಡೆದು ಬಂದಿದ್ದೀವಿ. ವೀಕ್ ಡೇಸ್ ಆದರೂ ಕೂಡ, ಇವತ್ತು ಬುಧವಾರ, ವೀಕ್ ಡೇಸ್ ಆಗಿದ್ರು ಕೂಡ ತುಂಬಾ ಜನ ಇದೆ ಚಾಮುಂಡಿ ಬೆಟ್ಟದಲ್ಲಿ. ಒಟ್ಟಿಗೆ ಒಂದು ಒಳ್ಳೆ ದರ್ಶನ ಆಯಿತು. ಬನ್ನಿ ಮುಂದೆ ಹೋಗುವ. ಈ ಬೆಟ್ಟದ ಮೇಲ್ಗಡೆನೆ ಒಂದು ಮಿನಿ ಮೈಸೂರು ಇದೆ ಅಂತಂದ್ರೂ ತಪ್ಪಾಗಲ್ಲ. ದೇವಾಲಯದ ಸುತ್ತಲೂ 106 ಅಂಗಡಿ ಮಳಿಗೆಗಳಿದ್ದು ಎಲ್ಲಾ ರೀತಿಯ ವಸ್ತುಗಳು ಕಂಡು ಬರುತ್ತೆ. ಒಂದು ಮಿನಿ ಮಾರ್ಕೆಟೇ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಬರೀ ಆಯ್ತು ಬರಮ್ಮ. ನಮ್ಮ ಹುಡುಗ ಒಂದು ಚರ್ಮುರಿ ತಾಂಬಿಟ್ಟು ನಮ್ಮೂರಲ್ಲಿ ಮಾತ್ರ ಅದು 20 ರೂಪಾಯಿ, ಇಲ್ಲಿ ನೋಡಿ 40 ರೂಪಾಯಿ ಇಂತವನಿ. ಟೂರಿಸ್ಟ್ ಪ್ಲೇಸ್ಗೂ ಇವ್ರಿಗೂ ಒಂದೇ. ಇವ್ರೂರಿಗೆ ಅವ್ರು ಸೊಳ್ಳೆ ಹೋಗಕ್ಕೆ ಹಿಂದೆ ಮುಂದೆ ನೋಡುತ್ತೆ. ನಿನ್ನ ಬಾ. ಈ ಸರ್ರು ಬಂದಿತ್ತವ ಟವಲ್ ಕಳಿಯೋದು, ಹಾಕೊಂಡಿರೋ ಹೆಡ್ಸೆಟ್ ಕಳಿಯೋದು ಎಲ್ಲದೂ ಮಾಡ್ತಾರೆ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಇದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಕಂಟೆಂಟ್ ಜೊತೆ. ಓಕೆ ಬಾಯ್.